ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟಿಂಗ್ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರಿನ ಹೊರವಲಯದಲ್ಲೇ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿರುವಂತದ್ದು. ಡ್ರಗ್ಸ್ ಜೊತೆ ನಡೆಯುತ್ತಿತ್ತು ಯುವತಿಯರ ಅರೆ ನಗ್ನ ನೃತ್ಯ. ಇದೀಗ ಬೆಳಕಿಗೆ ಬಂದಿರುವಂತಹ ವಿಷಯ, ಸ್ಫೋಟಕ ಅಂಶ ಬಯಲಾಗಿರುವಂತದ್ದು. ಡ್ರಗ್ಸ್ ಜೊತೆ ಎಲ್ಲಾ ರೀತಿಯ ಸಪ್ಲೈ ಪಾರ್ಟಿಯಲ್ಲಿತ್ತು ಎನ್ನುವ ಅಂಶ ಕೂಡ ಇದೀಗ ಬಟಾ ಬಯಲಾಗಿರುವಂತದ್ದು. ಡ್ರಗ್ಸ್ಗೂ ಮೀರಿದ ಮೋಜಿನಾಟ ಆ ಪಾರ್ಟಿಯಲ್ಲಿ ನಡೀತಾ ಇತ್ತು. ಎಣ್ಣೆ ಕಿಕ್, ಡ್ರಗ್ಸ್ ಕಿಕ್ ಜೊತೆಗೆ ಲಲನಿಗೆರ ನೃತ್ಯದ ಕಿಕ್ ಕೂಡ ಆ ರೇವ್ ಪಾರ್ಟಿಯಲ್ಲಿತ್ತು. ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಅಂಶಗಳು ಬಟಾ ಬಯಲಾಗಿರುವಂತದ್ದು. ಡ್ರಗ್ಸ್ ಜೊತೆ ಯುವತಿಯರ ಅರೆನಗ್ನ ನೃತ್ಯ ಕೂಡ ನಡೆಸಲಾಗ್ತಾ ಇತ್ತು. ಡ್ರಗ್ಸ್ ಜೊತೆ ಎಲ್ಲಾ ರೀತಿಯ ಸಪ್ಲೈ ಆ ಒಂದು ರೇವ್ ಪಾರ್ಟಿಯಲ್ಲಿತ್ತು. ಇನ್ನ ಡ್ರಗ್ಸ್ಗೂ ಮೀರಿದಂತಹ ಮೋಜಿನಾಟ ಆ ಪಾರ್ಟಿಯಲ್ಲಿ ನಡೀತಾ ಇತ್ತು. ಎಣ್ಣೆ ಕಿಕ್ ಇತ್ತು, ಹಾಗೆ ಡ್ರಗ್ಸ್ ಕಿಕ್ ಇತ್ತು. ಇನ್ನ ಯುವತಿಯರ ಅರೆ ನಗ್ನದ ನೃತ್ಯ ಕೂಡ ಅಲ್ಲಿ ಇರುವಂತದ್ದು. ಇದೀಗ ಸ್ಫೋಟಕ ಅಂಶ ತನಿಖೆಯಿಂದ ಬಯಲಾಗಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ದಿನಕ್ಕೊಂದು ಸ್ಫೋಟಕವಾದಂತಹ ವಿಷಯ ಬಯಲಾಗ್ತಾ ಇರುವಂತದ್ದು, ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಇನ್ನ ಆಗಷ್ಟೇ ನೋಡ್ತಾ ಇದ್ವಿ, ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟಿ ಹೇಮಾಗೆ ನೋಟಿಸ್ ನೀಡಿದ ಬೆನ್ನಲ್ಲೇ ಆಂಧ್ರ ಪ್ರದೇಶದ ರಾಜಕಾರಣಿಗಳಿಂದ ಸಿಸಿಬಿಗೆ ಒತ್ತಡವನ್ನ ಹೇರಲಾಗ್ತಾ ಇತ್ತು ಎನ್ನುವ ವಿಚಾರ ನಮ್ಮ ಗಮನಕ್ಕೆ ಬಂದ ಕೂಡಲೇ ಇದೀಗ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂತದ್ದು. ಡ್ರಗ್ಸ್ ಜೊತೆ ಯುವತಿಯರ ಅರೆನಗ್ನ ನೃತ್ಯ, ಅರೆನಗ್ನವಾದಂತಹ ಡ್ಯಾನ್ಸ್ ಕೂಡ ನಡೆಸಲಾಗ್ತಾ ಇತ್ತು. ಡ್ರಗ್ಸ್ ಜೊತೆ ಎಲ್ಲಾ ರೀತಿಯ ಸಪ್ಲೈಯನ್ನ ಕೂಡ ಆ ಪಾರ್ಟಿಯಲ್ಲಿ ಮಾಡಲಾಗ್ತಾ ಇತ್ತು. ಇನ್ನ ಡ್ರಗ್ಸ್ಗೂ ಮೀರಿದ ಮೋಜಿನಾಟ ಆ ಪಾರ್ಟಿಯಲ್ಲಿ ನಡೀತಾ ಇತ್ತು. ಎಣ್ಣೆ ಕಿಕ್, ಡ್ರಗ್ಸ್ ಕಿಕ್ ಜೊತೆಗೆ ಲಲನಿಯರ ನೃತ್ಯದ ಕಿಕ್ ಕೂಡ ಆ ಒಂದು ರೇವ್ ಪಾರ್ಟಿಯಲ್ಲಿ ನಡೆಸಲಾಗ್ತಾ ಇತ್ತು. ಮುಂಜಾನೆ 3 ಗಂಟೆಯವರೆಗೂ ಕೂಡ. ತೆಲುಗು ನಟಿ ಹೇಮಾಗೆ ನೋಟಿಸ್ ನೀಡಿದ ಬೆನ್ನಲ್ಲೇ ಆಂಧ್ರ ಪ್ರದೇಶದ ರಾಜಕಾರಣಿಗಳು ಸಿಸಿಬಿಗೆ ನಿರಂತರವಾಗಿ ಕರೆ ಮಾಡಿ ಹೇಮಾ ಬಂಧನವನ್ನ ಮಾಡದಂತೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇತ್ತ ಸಿಸಿಬಿ ತನಿಖೆ ವೇಳೆ ಲಲನಿಯರ ನೃತ್ಯ ಬೆಳಕಿಗೆ ಬಂದಿರುವಂತದ್ದು. ಬೆಂಗಳೂರಿನ ಹೊರವಲಯದಲ್ಲಿ ನಡೆದ ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಿಸಿದಂತೆ ಮತ್ತಷ್ಟು ಸ್ಫೋಟಕ ಬೆಳವಣಿಗೆಗಳು ಗೊತ್ತಾಗ್ತಾ ಇರುವಂತದ್ದು, ಬೆಳವಣಿಗೆಗಳು ನಡೀತಾ ಇರುವಂತದ್ದು. ತೆಲುಗು ನಟಿ ಹೇಮಾಗೆ ನೋಟಿಸ್ ನೀಡಿದ ಬೆನ್ನಲ್ಲೇ ಆಂಧ್ರ ಪ್ರದೇಶದ ರಾಜಕಾರಣಿಗಳು ಸಿಸಿಬಿಗೆ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ. ನಟಿ ಹೇಮಾಳನ್ನ ಬಂಧಿಸದಂತೆ ತಡೆಯನ್ನ ಕೋರ್ತಾ ಇದ್ದಾರೆ. ಇನ್ನ ಹೆಚ್ಚಿನ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ನೀಡಲಾಗಿದೆ ಸಿಸಿಬಿಯಿಂದ ನಟಿ ಹೇಮಾಗೆ. ಹೀಗಾಗಿ ನಟಿ ಹೇಮಾಗೆ ನೋಟಿಸ್ ಬೆನ್ನಲ್ಲೇ ಸಿಸಿಬಿಗೆ ಒತ್ತಡ ಕೂಡ ಶುರುವಾಗಿರುವಂತದ್ದು. ಇದರ ಹಿನ್ನೆಲೆ ಮತ್ತೊಂದು ಸ್ಫೋಟಕವಾದಂತಹ ಆತಂಕಕಾರಿಯಾದಂತಹ ಒಂದು ವಿಷಯ ಕೂಡ ಬಯಲಾಗಿರುವಂತದ್ದು. ಆ ಒಂದು ಪಾರ್ಟಿಯಲ್ಲಿ ಎಣ್ಣೆ, ಡ್ರಗ್ಸ್ ಹಾಗೆ ಯುವತಿಯರು ನೃತ್ಯವನ್ನ ಮಾಡ್ತಾ ಇದ್ರು, ಅದು ಅರೆ ನಗ್ನಾವಸ್ಥೆಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಸ್ಕ್ ಲೈವ್ ನಿಂದ ವಿವೇಕ್ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಯಾವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಹೇಳೋದಾದ್ರೆ? ಎಸ್ ಕಾವ್ಯ, ಮೊನ್ನೇನು ಇದು ರೇವ್ ಪಾರ್ಟಿ ನಡೆದಿತ್ತು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಇದು ದೊಡ್ಡ ಮಟ್ಟದ ಒಂದು ಸಂಚಲನೆ ಸೃಷ್ಟಿ ಮಾಡಿತ್ತು ನಮ್ಮ ರಾಜ್ಯದಲ್ಲಾಗಿರ್ಬೋದು. ಇದರಲ್ಲಿ ಬಹುತೇಕ ತೆಲುಗು ನಟಿಯರು ಕೂಡ ಭಾಗಿಯಾಗಿದ್ರು. ನೋಡ್ತಾ ಹೋದ್ರೆ ಇದರಲ್ಲಿ ಹೇಮಾ ನಟಿ ಕೂಡ ಒಂದು ದೊಡ್ಡ ಮಟ್ಟದ ಸುದ್ದಿನೇ ಆಗಿದ್ರು ಆ ಪ್ರಕರಣದಲ್ಲಿ ಅಂತಾನೆ ಹೇಳ್ಬೋದು. ಹೇಮಾ ಅವರಿಗೆ ಕೂಡ ಒಂದು ನೋಟಿಸ್ ಕೂಡ ಜಾರಿ ಮಾಡಿದೆ ಸಿಸಿಬಿ.
CCB ಅವರು ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಅವರಿಗೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ CCB ಅವರು ಕೂಡ ಒಂದು ನೋಟಿಸನ್ನು ಜಾರಿ ಮಾಡಿರ್ತಾರೆ. ಇನ್ನು ನಾಳೆ ವಿಚಾರಣೆಗೆ ಹೋದ ನಂತರದಲ್ಲಿ ಏನಾಗಿದೆ, ಯಾವ ರೀತಿಯಾಗಿದೆ ಅನ್ನೋ ಒಂದು ದೃಶ್ಯಗಳು ಕೂಡ ಬಯಲಾಗಲು ಸಾಧ್ಯತೆ ಇದೆ. ಮತ್ತು CCB ಅವರು ಇವತ್ತಷ್ಟೇ ಏನು ವಿಚಾರಣೆ ನಡೆಸಿದ್ದಾರೆ 4 ಜನಕ್ಕೆ, ಅವರ 4 ಜನ ಮತ್ತು ಇನ್ನೂ 3 ಜನ ಸೇರಿಸಿ ಒಟ್ಟಾರೆಯಾಗಿ 7 ಜನರ ಅಕೌಂಟ್ ಕೂಡ ಫ್ರೀಸ್ ಮಾಡಿದ್ದಾರೆ. ಆ 7 ಜನರ ಅಕೌಂಟ್ ಫ್ರೀಸ್ ಮಾಡಿದ್ರಲ್ಲಿ 86 ಲಕ್ಷ ಕೂಡ ಫ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು ಕಾವ್ಯ. ಮತ್ತು ನೋಡ್ತಾ ಹೋದರೆ ಇದರ ಮೇನ್ ಡೆವಲಪ್ಮೆಂಟ್ಸ್, ಪ್ರಮುಖವಾದ ಡೆವಲಪ್ಮೆಂಟ್ಸ್, ಅಲ್ಲಿ ಪಾರ್ಟಿಯಲ್ಲಿ ಬರೀ ಡ್ರಗ್ಸ್ ಮಾತ್ರ ಇರಲಿಲ್ಲ, ಡ್ರಗ್ಸ್ ಜೊತೆ ಬೆಟ್ಟಿಂಗ್ ದಂಧೆ ಕೂಡ ನಡೀತಿತ್ತು ಮತ್ತು ಬೇರೆ ಬೇರೆ ರೀತಿಯಾದ ವಹಿವಾಟು ಚಟುವಟಿಕೆ ಕೂಡ ನಡೀತಿತ್ತು ಅಂತಲೇ ಹೇಳ್ಬೋದು. ಮತ್ತು ಅರನಗ್ನೆ ನೃತ್ಯ ಕೂಡ ನಡೆಸ್ತಾ ಇದ್ರು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಕೂಡ ಇತ್ತು. ಆ ಪಾರ್ಟಿಯಲ್ಲಿ ಬೇರೆ ಬೇರೆ ರೀತಿಯ ಮೋಜು ಮಸ್ತಿ ಕೂಡ ಇತ್ತು. ಬರೀ ಡ್ರಗ್ಸ್ ಮತ್ತು ಕಿಕ್ ಮಾತ್ರ ಇರಲಿಲ್ಲ, ಎಲ್ಲ ರೀತಿಯಾದ ಚಟುವಟಿಕೆ ಕೂಡ ಇತ್ತು. ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಅಲ್ಲಿರುವಂಥ ಪೊಲೀಸರಿಗೂ ಕೂಡ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಆ ಪ್ರಕರಣದಲ್ಲಿ ನೋಡ್ತಾ ಹೋದರೆ ಕಾವ್ಯ. ಇನ್ನು ಯಾರೆಲ್ಲ ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಎನ್ನುವ ಒಂದು ಕುತೂಹಲ ಇರುವಂತದ್ದು, ಇನ್ನ ಸಂಶಯ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಲಲನಿಯರ ಯುವತಿಯರ ನಗ್ನಾವಸ್ಥೆಯಲ್ಲಿ ನೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಆತಂಕಕಾರಿಯಾದಂತಹ ವಿಷಯನೇ ಹೊರಗೆ ಬಂದಿರುವಂತದ್ದು. ಇನ್ನು ಈ ಒಂದು ಪಾರ್ಟಿಯಲ್ಲಿ ಇನ್ನು ಯಾರಿಗೆಲ್ಲ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ವಿವೇಕ್? ಎಸ್ ಕಾವ್ಯ, ಇದು ನೋಡ್ತಾ ಹೋದರೆ ಬರೀ ಲಲನೆಯರ ನೃತ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾದ ಚಟುವಟಿಕೆಗಳು ಕೂಡ ನಡೀತಾ ಇತ್ತು ಆ ರೇವ್ ಪಾರ್ಟಿಯಲ್ಲಿ ಅಂತಲೇ ತಿಳಿದು ಬಂದಿದೆ. ಇನ್ನು ನೋಡ್ತಾ ಹೋದರೆ ಇದರಲ್ಲಿ ಪ್ರಮುಖರೇ ಭಾಗಿಯಾಗಿದ್ರು ಅಂತಲೇ ಹೇಳ್ಬೋದು. ಬಹುತೇಕ ಸ್ಟಾರ್ ನಟರು, ತೆಲುಗು ನಟರು ಆಗಿರ್ಬೋದು, ನಟಿಯರಾಗಿರ್ಬೋದು, ಈ ಇಬ್ಬರು ಕೂಡ ಭಾಗಿಯಾಗಿದ್ದರು. ಮತ್ತು ನೋಡ್ತಾ ಹೋದರೆ ನಿನ್ನೆ ಅಷ್ಟೇ ಒಂದು ಪ್ರಮುಖವಾಗಿ ಇನ್ನೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಏನಂದರೆ ಆಂಧ್ರ ಪ್ರದೇಶದ ಒಬ್ಬ ರಾಜಕಾರಣಿ ಅವರ ಪಾಸ್ ಕೂಡ ಬಳಸಿಕೊಂಡು ಒಬ್ಬರು ಎಂಟ್ರಿ ಆಗಿದ್ದರು. ಆ MLA ಅವರ ರಿಲೇಟಿವ್ ಕೂಡ ಒಬ್ಬರು ಎಂಟ್ರಿ ಆಗಿದ್ದರು. ಮತ್ತು ನಿನ್ನೆ ಅಷ್ಟೇ ಜಗನ್ಮೋಹನ್ ರೆಡ್ಡಿ ಅವರ ಜೊತೆಗೆ ಆ ಯುವಕ ನಿಂತಿರುವಂಥ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಇನ್ನು ನೋಡ್ತಾ ಹೋದರೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಪ್ರಮುಖರು ಅಂತಲೂ ತಿಳಿದು ಬಂದಿಲ್ಲ. ಆ ಪಾರ್ಟಿ ನಡೆಸಿದಂಥ 5 ಜನಕ್ಕೂ ಕೂಡ ವಶಕ್ಕೆ ಪಡೆದುಕೊಂಡಿರ್ತಾರೆ ಪೊಲೀಸರು. ಇನ್ನು CCB ತನಿಖೆಯಲ್ಲಿ ಇನ್ನೂ ತಿಳಿದು ಬರಬೇಕಿದೆ ಯಾವ್ಯಾವ ರೀತಿಯಾಗಿ ಅಲ್ಲಿ ಮೋಜು ಮಸ್ತಿ ನಡೀತಿತ್ತು, ಬರೀ ಡ್ರಗ್ಸ್ ಆಗಿರ್ಬೋದು ಮತ್ತು ಬೆಟ್ಟಿಂಗ್ ದಂಧೆ ಆಗಿರ್ಬೋದು, ಲಲನೆಯರ ನೃತ್ಯ ಆಗಿರ್ಬೋದು, ಈ ರೀತಿ ಯಾವ್ಯಾವ ರೀತಿಯ ದಂಧೆ ನಡೀತಿತ್ತು ಅಲ್ಲಿ ಅನ್ನೋದು ಇನ್ನೂ ಕೂಡ ಗೊತ್ತಾಗಲಿಲ್ಲ. ಇನ್ನೂ ಕೂಡ ಸಾಕಷ್ಟು ಮಾಹಿತಿಗಳು ಬರಬೇಕಾಗಿದೆ ಕಾವ್ಯ. ಇನ್ನು ನೋಡ್ತಾ ಹೋದರೆ ನಾಳೆ ಕೂಡ ಹೇಮಾ ಅವರಿಗೆ ಏನು ನೋಟಿಸ್ ನೀಡಿ ಕರೆದಿದ್ದಾರೆ CCB ಅವರು ತನಿಖೆಯಲ್ಲಿ ಏನು ಹೇಳ್ತಾರೆ ಅಂತ ನೋಡಬೇಕಾಗಿದೆ. ಯಾಕಂದರೆ ಈ ಹಿಂದೆ ಕೂಡ ಹೇಮಾ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಅವರ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅವರ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಅದು 2 ಕಡೆ ಕೂಡ ಅವರು ಹಾಕ್ಕೊಂಡಿರ್ತಾರೆ, ನಾನು ಯಾವುದೇ ಪಾರ್ಟಿಗೆ ಭಾಗಿಯಾಗಿಲ್ಲ, ನಾನು ಎಲ್ಲೂ ಕೂಡ ಇಲ್ಲ, ನಾನು ಸ್ವತಃ ನನ್ನ ನಿವಾಸದಲ್ಲೇ ಇದ್ದೀನಿ, ಹೈದರಾಬಾದ್ನಲ್ಲಿದ್ದೀನಿ, ರೆಸಾರ್ಟ್ನಲ್ಲಿದ್ದೀನಿ ಅಂತ ಕೂಡ ಒಂದು ವಿಡಿಯೋನ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಪೋಸ್ಟ್ ಮಾಡ್ಕೊಂಡಿರ್ತಾರೆ. ಇದರ ಬೆನ್ನಲ್ಲೇ ಪೊಲೀಸರು ಕೂಡ ಅರೆಸ್ಟ್ ಕೂಡ ಮಾಡಿರ್ತಾರೆ, ವಶಕ್ಕೆ ಕೂಡ ಪಡೆದುಕೊಂಡಿರ್ತಾರೆ. ಇನ್ ದ ಸೆನ್ಸ್ ಹೇಮಾ ಅವರಿಗೆ ಅರೆಸ್ಟ್ ಮಾಡಿರಲ್ಲ, ಲೈಕ್ ವಶಕ್ಕೆ ಪಡೆದುಕೊಂಡು ಅವ್ರ ಹತ್ರ ಒಂದು ದಾಖಲೆ ಕೂಡ ಪಡೆದುಕೊಂಡಿರ್ತಾರೆ. ಈ ದಾಖಲೆಗಳನ್ನು ಪಡೆದುಕೊಂಡ ನಂತರ ಹೇಮಾ ಅವರು ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂತ ಕೂಡ ಗೊತ್ತಾಗುತ್ತೆ. ಮತ್ತು ಅವರ ಬ್ಲಡ್ನಲ್ಲಿ ಕೂಡ ಡ್ರಗ್ಸ್ ಪಾಸಿಟಿವ್ ಕಾಣಿಸ್ಕೊಳ್ತದೆ. ಈ ನಿಟ್ಟಿನಲ್ಲಿ ನಾಳೆ ಅವ್ರಿಗೆ ವಿಚಾರಣೆಗೆ ಕರೆದಿರ್ತಾರೆ. ನಾಳೆ ವಿಚಾರಣೆಯಲ್ಲಿ ಅವರು ಯಾವ ರೀತಿಯಾಗಿ ಬಹಿರಂಗವಾಗ್ತಾರೆ, ಯಾವ್ಯಾವ ರೀತಿಯಲ್ಲಿ ಪಾರ್ಟಿಯಲ್ಲಿ ಏನೇನು ನಡೀತು ಅಂತ ಕೂಡ ತಿಳಿದು ಬರ್ತದೆ ಅಂತ ಹೇಳ್ಬೋದು ಕಾವ್ಯ. ಎಸ್ ವಿವೇಕ್, ಇನ್ನೊಂದು ವಿಷಯ ಇಲ್ಲಿ ಗಮನಿಸೋದಾದ್ರೆ, ನಟಿ ಹೇಮಾರನ್ನ ಬಂಧಿಸಿದಂತೆ ಆಂಧ್ರ ಪ್ರದೇಶದ ರಾಜಕಾರಣಿಗಳು ಒಂದು ತಡೆಯನ್ನ ಕೊಡ್ತಾ ಇರುವಂತದ್ದು. ಇನ್ನು CCB ಅಧಿಕಾರಿಗಳಿಗೆ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ, ಒತ್ತಡವನ್ನ ಹಾಕ್ತಾ ಇದ್ದಾರೆ ಬಂಧಿಸದಂತೆ. ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡೋದಾದ್ರೆ? ಎಸ್ ಕಾವ್ಯ, ಇದು ನೋಡ್ತಾ ಹೋದರೆ ನಾನು ಹೇಳ್ದಂಗೆ ಈಗಾಗಲೇ YSR ಪಕ್ಷದ ಒಬ್ಬರು MLA ಏನಿದ್ದಾರೆ ಅವರ ತಮ್ಮನ ಮಗ ಕೂಡ ಒಬ್ಬರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಕೂಡ ಇದೆ. ಅವರು ಕೂಡ ಈ ಪಾರ್ಟಿಗೆ ಭಾಗಿಯಾಗಿರ್ತಾರೆ. ಅವರು ಕೂಡ ಅವರ ರಕ್ತ ಟೆಸ್ಟಿಂಗ್ನಲ್ಲಿ ಕೂಡ ಅವರಿಗೂ ಕೂಡ ಡ್ರಗ್ಸ್ ಪಾಸಿಟಿವ್ ಕಾಣಿಸ್ಕೊಂಡಿರುತ್ತೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಬಹುತೇಕ ಪೊಲಿಟಿಷಿಯನ್ಸ್ಗಳು, ರಾಜಕಾರಣಿಗಳ ಕೈವಾಡ ಕೂಡ ಇದರಲ್ಲಿ ಇದೆಯಾ ಅಂತಲೇ ನೋಡ್ಬೋದು. ಈ ರಾಜಕಾರಣಿಗಳ ಕೈವಾಡ ಇರುವುದರಿಂದನೇ ಇಲ್ಲಿ CCB ತನಿಖಾ ತಂಡಕ್ಕೇನಿದೆ ಇಲ್ಲಿ ಇವರಿಗೂ ಕೂಡ ಸಾಕಷ್ಟು ಕರೆಗಳು ಬರ್ತಿದೆ. ಈ ತನಿಖೆನ ಜಾಸ್ತಿ ಡೆಪ್ತ್ ಆಗಿ ಹೋಗಬೇಡಿ, ಇನ್ವಾಲ್ವ್ಮೆಂಟ್ ಆಗಿ ತಗೋಬೇಡಿ, ಈ ತನಿಖೆ ಯಾವುದೇ ರೀತಿಯಾದರೂ ಮೇಲ್ನೋಟದ ತನಿಖೆಯಾಗಿ ಮಾಡಿ, ಹೇಮಾ ಅವರಿಗೆ ಯಾವುದೇ ರೀತಿಯಾಗಿ ಅರೆಸ್ಟ್ ಕೂಡ ಮಾಡಬೇಡಿ ಅನ್ನೋ ಒಂದು ಒತ್ತಡ ಕೂಡ CCB ಅವ್ರ ಮೇಲೆ ಹಾಕ್ತಿದೆ. ಯಾಕಂದರೆ ಇದು ಒಂದು ವೇಳೆ ಏನಾದರೂ ಈ ರೇವ್ ಪಾರ್ಟಿ ಏನಿದೆ ಇದು ಆಂಧ್ರದಲ್ಲೇ ನಡೆದಿದ್ರೆ, ಅವರ ರಾಜ್ಯದಲ್ಲೇ ನಡೆದಿದ್ರೆ, ಅವರ ಪೊಲೀಸ್ ಪ್ರೊಟೆಕ್ಷನಲ್ಲಿ ಇತ್ತು, ಅವರ ಭಾಗದಲ್ಲಿ ಒಂದು ವೇಳೆ ಈ ರೇವ್ ಪಾರ್ಟಿ ಏನಾದರೂ ನಡೆದಿದ್ರೆ ಅಲ್ಲೇ ಮುಚ್ಚಿ ಹಾಕಿರೋವಂಥ ಸಾಧ್ಯತೆ ಕೂಡ ನೋಡ್ಬೋದು ಕಾವ್ಯ. ಮತ್ತು ಈ ರೇವ್ ಪಾರ್ಟಿ ಏನಿದೆ ನಮ್ಮ ರಾಜ್ಯದಲ್ಲಿ ನಡೆದಿರೋದು, ಬೆಂಗಳೂರಿನಲ್ಲಿ ನಡೆದಿರೋದ್ರಿಂದ ಇಲ್ಲಿ ಬೇರೆ ಸರ್ಕಾರ ಇರೋದ್ರಿಂದ ಇಲ್ಲಿ ಒಂದು ವೇಳೆ ಆಗಿ ದೊಡ್ಡ ಮಟ್ಟದಲ್ಲೇ ಇದು ಸುದ್ದಿ ಕೂಡ ಆಗಿತ್ತು. ಮತ್ತು CCB ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸ್ಟ್ರಾಂಗ್ ಇದೆ. ಯಾಕಂದರೆ ಅವರ ಪಕ್ಷದ ನಾಯಕರು ಯಾರು ಕೂಡ ನಮ್ಮ ರಾಜ್ಯದಲ್ಲಿ ಇಲ್ಲ, ನಮ್ಮ ರಾಜ್ಯದಲ್ಲೇ ಬೇರೆ ಪಕ್ಷ ಕೂಡ ಸರ್ಕಾರ ನಡೆಸ್ತಿದೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ CCB ಕೂಡ ಇಲ್ಲಿ ಸ್ಟ್ರಾಂಗ್ ಕೂಡ ಇದೆ ಮತ್ತು ಅವರಿಗೆ ಒಂದು ಫುಲ್ ಫ್ಲೆಜ್ ಫ್ರೀಡಮ್ ಕೂಡ ಕೊಡಲಾಗಿದೆ ಅಂತಲೇ ಹೇಳ್ಬೋದು. ಅವರು ಒಂದು ಡೆಪ್ತ್ ಇನ್ವಾಲ್ವ್ಮೆಂಟ್ ಆಗಿ ಈ ತನಿಖೆ ಕೂಡ ನಡೆಸ್ತಾರೆ. ಈ ತನಿಖೆಯಲ್ಲಿ ಇನ್ನೂ ನೋಡಬೇಕಾಗಿದೆ ಯಾರು
ತಪ್ಪಿತಸ್ಥರು ಎಲ್ಲಿ ಏನೇನು ನಡೆದಿತ್ತು, ಇನ್ನು ಬೇರೆ ಬೇರೆ ರೀತಿಯಾದ ಚಟುವಟಿಕೆಗಳು ಯಾವ ರೀತಿ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿತ್ತು ಆ ರೇವ್ ಪಾರ್ಟಿಯಲ್ಲಿ. ಬರೀ ನಾವು ನೋಡ್ದಂಗೆ ಈಗ ಫಸ್ಟ್ ನಮಗೆ ಮೊದಲಿಗೆ ತಿಳಿದು ಬಂದಿದ್ದು ಈ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಇತ್ತು ಅಂತ. ಅದಾದ ಬೆನ್ನಲ್ಲೇ ನಿನ್ನೆ ಕೂಡ ಒಂದು ಮಾಹಿತಿ ಬರುತ್ತೆ ಇಲ್ಲಿ ಬೆಟ್ಟಿಂಗ್ ದಂಧೆ ನಡೀತಿತ್ತು ಅಂತ. ಮತ್ತು ಇಲ್ಲಿ ಇವತ್ತು ಬಂದಿರೋವಂಥದ್ದು ಲೀಲೆಯರ ನೃತ್ಯ ಕೂಡ ಮಾಡ್ತಿರೋ ಅಂಥದ್ದು. ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ದಿನಕ್ಕೊಂದು ಬೆಳವಣಿಗೆ ಕೂಡ ಪಡೆದುಕೊಳ್ತಾನೆ ಇದೆ ರೇವ್ ಪಾರ್ಟಿ ಅಂತಾನೆ ಹೇಳ್ಬೋದು. ಮತ್ತೆ ನಾಳೆ ಕೂಡ ಅವ್ರಿಗೆ ವಿಚಾರಣೆಗೆ ಕರೆದಿರ್ತಾರೆ. ಅಲ್ಲಿ ವಿಚಾರಣೆಯಲ್ಲಿ CCB ಮುಂದೆ ಅವ್ರು ಯಾವ ರೀತಿಯಾಗಿ ಬಹಿರಂಗವಾಗ್ತಾರೆ, ಯಾವ ಮಾಹಿತಿಗಳನ್ನು ಹಂಚ್ಕೋತಾರೆ ಅನ್ನೋದು ಕೂಡ ಒಂದು ದೊಡ್ಡ ಮಟ್ಟದ ಸುದ್ದಿನೇ ಆಗ್ಬೋದು ಅನಿಸ್ತಿದೆ ಕಾವ್ಯ. ಎಸ್, ಥ್ಯಾಂಕ್ ಯು ವಿವೇಕ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ನಾವು ನೋಡ್ತಾ ಇದ್ದೀವಿ CCB ತನಿಖೆ ವೇಳೆ ಏನಿಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಇನ್ನು ಯಾವೆಲ್ಲ ಸ್ಫೋಟಕ ಅಂಶಗಳು ಬಯಲಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿರುವಂತಹ ವಿಷಯವಾಗಿರುವಂತದ್ದು.